ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಮುಸಲ್ಮಾನ್ ಮಕ್ಕಳು ಉರ್ದು ಭಾಷೆನ ಆಯ್ಕೆ ಮಾಡ್ಕೊಂತಾರೆ. ಇಲ್ಲಿ ನೀವು ಸುಮಾರು ಜನ ಮುಸಲ್ಮಾನ್ ಮಕ್ಕಳಿದ್ದೀರಾ, ನಿಮ್ಗೆಲ್ರಿಗೂ ಕೈ ಮುಗಿದು ಧನ್ಯವಾದಗಳು ಹೇಳ್ತೀನಿ. ಕಾರಣ ಏನು ಅಂತಂದ್ರೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ನಾಡು ಭಾಷೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋದಕ್ಕೆ ನಿಮಗೆ ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಭಾಗದಲ್ಲಿ ಗಡಿ ಭಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಹರೀಶ್ ಗೌಡ್ರು ಬಹಳ ಉತ್ಸಾಹದಿಂದ ಗಡಿ ಭಾಗದ ಶಾಲೆಗಳನ್ನ ಉಳಿಸಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಹೋರಾಟಗಳನ್ನು ಮಾಡಿರ್ತಾರೆ. ಈ ಒಂದು ಹೋರಾಟದ ಮೊದಲನೇ ಪ್ರತಿಫಲ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಊರಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸಂಘಟನೆ ತಿಪ್ಪದೊಡ್ಡಿ ಗ್ರಾಮ ನಮ್ಮ ಸಂಘಟನೆ ಯಾವ ಮಟ್ಟದಲ್ಲಿ ಇದೆ ಅಂತಂದ್ರೆ, ರಾಜ್ಯ ಮಟ್ಟದ ಕರ್ನಾಟಕ ರಕ್ಷಣಾ ವೇದಿಕೆಯ ವಾರ್ಷಿಕೋತ್ಸವಗಳು ಕಾರ್ಯಕ್ರಮಗಳು ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಡೆದಾಗ ಅಲ್ಲಿ ನೆನಪಿಸ್ಕೊಂತಾರೆ. ಏನಪ್ಪಾ ಅಂತಂದ್ರೆ, ನಾವಿಲ್ಲಿ ಈ ಊರಿಗೆ ಮೋಹನ್ ಅವರು ಮೊದಲನೇ ಬಾರಿ ನಮ್ಮನ್ನು ಕರೆಸಿದ್ರು. ಅವರು ನಮ್ಗೆ ಪರಿಚಯ ಇರಲಿಲ್ಲ. ನಾವು ಮಾಡ್ತಾ ಇರೋಂಥ ಹೋರಾಟಗಳನ್ನ ನೋಡಿ ಮೋಹನ್ ಅವರು ಕರೆಸಿ ನಮ್ಗೊಂದು ಹಿರಿಯ ಪ್ರಾಥಮಿಕ ಶಾಲೆ ಈಗ ಈ ರೀತಿ ಆಗಿದೆ ಅಂತೇಳಿ ಫೋನ್ ಮಾಡಿ ತಿಳಿಸಿದಾಗ ನಾವು ಅಲ್ಲಿ ಬಂದು ಹೋರಾಟ ಮಾಡಿ ನಮ್ಮ ಹೋರಾಟದ ಪ್ರತಿಫಲ ತಿಪ್ಪದೊಡ್ಡಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಹಾಗಾಗಿ ತಿಪ್ಪದೊಡ್ಡಿಯನ್ನು ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಹಾಗಾಗಿ ನಮ್ಮ ತಾಲೂಕು ನನಗೆ ಸ್ವಾಗತ ಭಾಷಣ ಮಾಡಲು ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟಿದ್ರಿ.